ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಹಾಸನ ಟ್ರ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸು ಅಂತಂದರೆ, ನಾವೆಲ್ಲ ಕಾಯ್ತಾ ಇರ್ತಿದ್ವಿ ಕರೆಪತ್ರ ಯಾವಾಗ ಬಿಡ್ತಾರೆ ಅಂಥೇಳಿ. ಅವರು ಮೊನ್ನೆ ಒಂದು ನೋಟಿಫಿಕೇಷನ್ ಕೂಡ ಹೊರಡಿಸಿದ್ರು, 10ನೇ ತಾರೀಕು ಮಧ್ಯಾಹ್ನ 1 ಗಂಟೆಯಿಂದ ಮಾಡ್ಕೋಬೋದು ಅಂಥೇಳಿ. ಮಧ್ಯಾಹ್ನ 1 ಗಂಟೆಯಿಂದನೂ ಕಾಯ್ತಾನೇ ಇದ್ವಿ. ಸರ್ವರ್ ಫುಲ್ಲು ಡೌನ್ ಆಗಿ ಯಾವುದೇ ಒಂದು ಇದು ಓಪನ್ ಆಗ್ತಾಯಿಲ್ಲ. ಇವಾಗ ಒಂದು ಸ್ವಲ್ಪ ಸರ್ವರ್ ಕ್ಲಿಯರ್ ಆಗಿದೆ. ಚಾಲನಾ ವೃತ್ತಿ ಪರೀಕ್ಷೆ ಕರೆಪತ್ರ ಡೌನ್ಲೋಡ್ ಮಾಡೋಗೋಸ್ಕರ ನಿಮಗೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಬೋದು. ನೀವು ನಿಮ್ಮ ಮೊಬೈಲಿಂದ ಅಲ್ಲಿ ಲ್ಯಾಪ್ಟಾಪ್ ಆಗಲಿಂದ ಯಾವುದೇ ಇರಲಿ, ನೀವು ಯಾವುದೇ ಒಂದು ಕ್ರೋಮ್ ಬ್ರೌಸರಲ್ಲಿ ನೋಡಿ KSRTCjobs.karnataka.gov.in ಟೈಪ್ ಮಾಡಿ. ಆ ಥರ ನಿಮಗೆ ಟೈಪ್ ಮಾಡಿದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆಗಿದ್ಮೇಲೆ ನೀವು ನೋಡ್ಬೋದು, ಇಲ್ಲಿ ಚಾಲಕ ಕಮ್ ನಿರ್ವಾಹಕ ದರ್ಜೆ 3 ನೇಮಕಾತಿ ಅಂತೇಳಿ. ನಾನು ನೋಡ್ಬೋದು ಇಲ್ಲಿ. ಇಲ್ಲಿ ಕಾಣ್ತಾ ಇದೆ ನೋಡಿ, 2ನೇ ಆಪ್ಷನು. ಹಾಸನ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಕರೆಪತ್ರ 16/12/2024ರಿಂದ 21/12/2024ವರೆಗೆ. ಅಂದರೆ 1 ವೀಕ್ದು 6 ದಿನದ್ದು ಅಭ್ಯರ್ಥಿಗಳ ಒಂದು ಕರೆಪತ್ರನ ಅವರು ಆಲ್ರೆಡಿ ಅಪ್ಡೇಟ್ ಮಾಡಿದ್ದಾರೆ. ನೀವಿಲ್ಲಿ ಈ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿದರೆ ನಿಮ್ಮ ಕರೆಪತ್ರ ಡೌನ್ಲೋಡ್ ಆಗುತ್ತೆ. ಆ ಕರೆಪತ್ರದಲ್ಲಿ ಏನೇನು ತೊಗೊಂಡು ಬರಬೇಕು, ಏನೇನು ಇಲ್ಲ ಅಂತೆಲ್ಲ ಡೀಟೇಲ್ ಕೊಟ್ಟಿರ್ತಾರೆ. ನಿಮ್ಮ ಡೇಟು ಎಲ್ಲನೂ ಇದ್ದಿರ್ತಾರೆ. ನೋಡ್ಬೋದು ಸ್ನೇಹಿತರೆ. ಇನ್ನೂ ಯಾರ್ಯಾರಿಗೆ SMS ಬಂದಿಲ್ವೋ, ಈಗ ಆಲ್ರೆಡಿ ಎಲ್ಲರಿಗೆ SMS ಕಳಿಸಿರ್ತಾರೆ. ಆಮೇಲೆ ಡೀಟೇಲ್ ಕೂಡ ಬಿಟ್ಟಿರ್ತಾರೆ, ಯಾವ ಅಭ್ಯರ್ಥಿಗಳು ಏನು ಓದ್ತಾಳೆ ಎಲ್ಲ ಡೀಟೇಲ್ ಕೊಟ್ಟಿರ್ತಾರೆ. ಇನ್ನು ಸರ್ವರ್ ಸ್ವಲ್ಪ ಡೌನ್ ಇರೋದ್ರಿಂದ ಅದು ಅಪ್ಡೇಟ್ ಆಗ್ತಾಯಿಲ್ಲ. ಅಪ್ಡೇಟ್ ಆಗಿದ ತಕ್ಷಣ ನಾನು ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ. ನೋಡಿ, ಕೆಳಗೆ ಏನು ಸೂಚನೆ ಇದೆ ಅಂತೇಳಿ, ಪ್ರಸ್ತುತ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ನೇಮಕಾತಿಗೆ ಮಾತ್ರ ಚಾಲನೆ ನೀಡಿದ್ದು, ಚಾಲಕ ಹುದ್ದೆಗಳ ನೇಮಕಾತಿಗೆ ಚಾಲನೆ ನೀಡಿರುವುದಿಲ್ಲ. ಬರೀ DCMC ಮಾತ್ರ ಇದೆ, ಇನ್ನು ಡ್ರೈವರ್ದಿನೂ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ನೇಮಕಾತಿಯ ದಾಖಲಾತಿ ಪರಿಶೀಲನೆ ಕಾಲಕ್ಕೆ ದಿನಾಂಕವಾರು ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಿ ನಿಗಮದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು SMS ಬಂದ ನಂತರ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳುವುದು. ಇಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಅಭ್ಯರ್ಥಿಗಳ ಒಂದು ಲಿಸ್ಟ್ ರೆಡಿ ಮಾಡಿ ಕೂಡ ವೆಬ್ಸೈಟ್ನಾಗ ಹಾಕ್ತವ್ರೆ. ಜೊತೆಗೆ ನಿಮಗೆ SMS ಬಂದ ತಕ್ಷಣ ನೀವು ನಿಮ್ಮ ಒಂದು ಕಾರ್ಯಪತ್ರ ಡೌನ್ಲೋಡ್ ಮಾಡ್ಕೋಬೋದು ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ಸ್ನೇಹಿತರೆ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಈಗ ಫೋನ್ ನಂಬರ್ಗಳು ಕೂಡ ಕೊಟ್ಟಿದ್ದಾರೆ. ಅದು ಕಚೇರಿ ವೇಳೆಯಲ್ಲಿ, ಅಂದರೆ ಆಫೀಸ್ ಟೈಮಿಂಗ್ ಏನಿರುತ್ತೋ ಆ ಆಫೀಸ್ ಟೈಮಿಂಗಲ್ಲಿ ನೀವು ಕರೆ ಮಾಡಿ ಕೂಡ ಡೀಟೇಲಾಗಿ ತಿಳ್ಕೊಬೋದು ಸ್ನೇಹಿತರೆ. ಅಭ್ಯರ್ಥಿಗಳ ಲಿಸ್ಟು ಬಿಟ್ಟಿದ ತಕ್ಷಣ ನಾನು ನಿಮಗೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳುತ್ತಾ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಜೊತೆಗೆ ನಿಮ್ಮ ಸ್ನೇಹಿತರು ಯಾರ್ಯಾರಿದ್ದಾರೋ ಅವರಿಗೆಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಅವರಿಗಿನ್ನೂ SMS ಏನು ಬಂದಿಲ್ಲ ಅಂದರೆ ಅವ್ರೇನಾದ್ರು ಸ್ಟಾರ್ಟಿಂಗ್ ಡೇಟ್ ಏನಾದ್ರು ಇದ್ದರೆ ಕನ್ಫ್ಯೂಸಲ್ಲಿ ಇದ್ದಿರ್ತಾರೆ. ಅವ್ರಿಗೆ ಕೂಡ ಕಳಿಸಿ ಅಂತ ಹೇಳುತ್ತಾ, ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳು ಏನಾರು ಇದ್ದರೆ ಖಂಡಿತವಾಗ್ಲೂ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ, ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ಅಭ್ಯರ್ಥಿಗಳ ಒಂದು ಲಿಸ್ಟ್ ಏನಾದರೂ ಬಿಟ್ಟರೆ ನಾನು ನಿಮಗೆ ತಕ್ಷಣ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳುತ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.